ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನತಿ ಲಾಗ್ಸ್. ಸೊ ಇವತ್ತು ನಾವು ಒಂದೇ ತವ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸ್ನ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ. ಸೊ ನಿಮ್ಮ ಮನೇಲೂ ಕೂಡ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ತವ ಯೂಸ್ ಮಾಡ್ತಿದ್ದೀರಾ. ಚಪಾತಿಗೆ ಒಂದು, ದೋಸೆಗೆ ಒಂದು, ರೋಟಿಗೆ ಒಂದು ಅಂತ ಹೇಳ್ಬಿಟ್ಟು. ಬಟ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಒಂದೇ ತವ. ಒಂದೇ ತವನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬಟ್ ಅದರಲ್ಲಿ ಒಂದೇ ತವ ಯೂಸ್ ಮಾಡಿದ್ರೆ ಟೇಸ್ಟ್ ಹೇಗೆ ಬರುತ್ತೆ, ಟೆಕ್ಸ್ಚರ್ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ನಾನಿಲ್ಲಿ ಫಸ್ಟ್ ಮಾಡ್ತಿರೋದು ರವಾ ದೋಸೆ. ಸೊ ಕ್ಯಾಸ್ಟ್ ಐರನ್ ತವಾದಲ್ಲಿ ರವಾ ದೋಸೆ ಮಾಡಿದ್ರೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ. ಸೊ ಹೋಟೆಲ್ ಸ್ಟೈಲ್ ನಲ್ಲೇ ಬರುತ್ತೆ. ನಿಮ್ಗೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ. ಸೊ ಅದೇ ತರನೇ ನಾನಿಲ್ಲಿ ದೋಸೆ ಮತ್ತೆ ಚಪಾತಿ, ಪರೋಟ, ರೋಟಿ ಎಲ್ಲಾನು ಕ್ಯಾಸ್ಟ್ ಐರನ್ ತವಾದಲ್ಲೇ ಮಾಡ್ತಿರೋದು. ಸೊ ನಿಮ್ಗೆ ಕ್ಯಾಸ್ಟ್ ಐರನ್ ತವಾದಲ್ಲಿ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಸೊ ನಿಮ್ಗೆ ಐರನ್ ಕಂಟೆಂಟ್ ನ ಆಡ್ ಆಗುತ್ತೆ ನಿಮ್ಮ ಬಾಡಿಗೆ. ಸೊ ಕ್ಯಾಸ್ಟ್ ಐರನ್ ತವದಲ್ಲಿ ಸ್ಲೋ ಸ್ಲೋ ಆಗಿ ಕುಕ್ ಆಗೋದ್ರಿಂದ ಸೊ ನಿಮ್ಗೆ ಹೀಟ್ ಕೂಡ ಹಾಗೆ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟು ನಿಮ್ಗೆ ದೋಸೆ ಎಲ್ಲ ರವಾ ದೋಸೆ ಎಲ್ಲ ಹೋಟೆಲ್ ಸ್ಟೈಲ್ ನಲ್ಲಿ ಬರೋ ತರಾನೇ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಸೊ ಅದೇ ತರನೇ ನೀವು ಕೂಡ ಯಾರಾದ್ರೂ ದೋಸಾ ತವಾದಲ್ಲಿ ಚಪಾತಿ ಬರೋದಿಲ್ಲ. ಸೊ ಬಟ್ ಕ್ಯಾಸ್ಟ್ ಐರನ್ ತವಾದಲ್ಲಿ ಬರುತ್ತೆ. ಸೊ ಕ್ಯಾಸ್ಟ್ ಐರನ್ ತವಾದಲ್ಲಿ ನಿಮ್ಗೆ ಚಪಾತಿನೂ ಬರುತ್ತೆ, ದೋಸೆನೂ ಬರುತ್ತೆ. ಸೊ ಬಟ್ ಯೂಸ್ ಮಾಡೋ ಫಸ್ಟ್ ಸೀಸನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಚಪಾತಿ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ತುಂಬಾ ಸ್ಮೂತ್ ಆಗಿದೆ ಚಪಾತಿ ಇದರಲ್ಲಿ. ಸೊ ಅದರಿಂದ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ ಕ್ಯಾಸ್ಟ್ ಐರನ್ ಅಲ್ಲಿ. ಒಂಥರ ತವಾ ಸೆಟ್ ಆದ್ರೆ ನಿಮ್ಗೆ ಪದೇ ಪದೇ ಎಣ್ಣೆ ಹಚ್ಚೋ ನೆಸೆಸಿಟಿ ಇರಲ್ಲ ಇದರಲ್ಲಿ. ಸೊ ಯಾರೆಲ್ಲ ಕ್ಯಾಸ್ಟ್ ಐರನ್ ತವಾ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸು, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನೀವೇ ಒಂದ್ಸಲ ಟ್ರೈ ಮಾಡಿ ಕ್ಯಾಸ್ಟ್ ಐರನ್ ತವಾ ದೋಸೆಗೂ ಮತ್ತೆ ನಾನ್ ಸ್ಟಿಕ್ ತವಾ ದೋಸೆಗೂ ನಿಮಗೆ ಟೇಸ್ಟ್ ಡಿಫ್ರೆಂಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಹೆಲ್ತ್ ವೈಸ್ ಕಂಪೇರ್ ಮಾಡಿದ್ರೆ ಕ್ಯಾಸ್ಟ್ ಐರನ್ ತವಾದಲ್ಲಿ ತುಂಬಾ ಒಳ್ಳೇದು, ಹೆಲ್ತ್ ಬೆನಿಫಿಟ್ ಇದೆ. ಸೊ ನಿಮ್ಗೆ ನಾನ್ ಸ್ಟಿಕ್ ತವಾದಲ್ಲಿ ಅದೇನಂದ್ರೆ 2 years ವರೆಗೂ ಮ್ಯಾಕ್ಸ್ ಬರುತ್ತೆ. ಬಟ್ ಆಮೇಲೆ ನೀವು ತವಾ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಅದು ಕೋಟಿಂಗ್ ಎಲ್ಲ ಮೇಲೆ ಬರುತ್ತೆ. ಸೊ ಬಟ್ ನಾನ್ ಸ್ಟಿಕ್ ತವಾದಲ್ಲಿ ಅದೆಲ್ಲ ತುಂಬಾ ವರ್ಷಗಳು ಬಾಳಿಕೆ ಬರುತ್ತೆ ಕ್ಯಾಸ್ಟ್ ಐರನ್ ತವಾ. ಸೊ ಯಾರ ಮನೇಲಾದ್ರೂ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ಹೆಲ್ತ್ ವೈಸ್ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೇನಾದ್ರೂ ಕ್ಯಾಸ್ಟ್ ಐರನ್ ತವಾದು ಮೇಂಟೆನೆನ್ಸ್ ಹೇಗೆ ಮಾಡೋದು ಅಂತ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.